ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಬಹಳನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಳೆ ಒಡಂಬಡಿಕೆಯ ಆ ಪ್ರಸಿದ್ಧ ಮಂಜೂಷ ಅಂದರೆ ಆರ್ಕ್ ಆಫ್ ದ ಕವೆನೆಂಟ್ ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಳಿಗೂ ಅದಕ್ಕೂ ಇರೋ ಸಂಬಂಧ. ಹೌದು, ಇದು ಕೇಳೋದಕ್ಕೆ ಒಂಥರ ಇತಿಹಾಸ, ಸ್ವಲ್ಪ ರಹಸ್ಯ ಮತ್ತೆ ಆಳವಾದ ಧರ್ಮಶಾಸ್ತ್ರ ಎಲ್ಲ ಬೆರ್ತಿರೋ ತರಹ. ಹೌದು, ನಮ್ಮ ಮುಂದಿರೋ ಮೂಲಗಳ ಪ್ರಕಾರ ಈ ಪವಿತ್ರ ವಸ್ತು ಅಂದ್ರೆ ಏನು, ಅದು ಯಾಕೆ ಮುಖ್ಯ, ಅದಾಮೇಲೆ ಹೇಗೆ ಕಣ್ಮರೆಯಾಯಿತು, ಮತ್ತು ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ಒಂದು ಸಾಂಕೇತಿಕ ಅರ್ಥ ಕೊಡ್ತಾರಲ್ಲ, ಅದು ಯಾಕೆ ಅಂತ ನೋಡೋಣ. ಖಂಡಿತ. ಹಾಗಾದ್ರೆ ಬನ್ನಿ ಈ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಈ ಮಂಜೂಷಕ್ಕೆ ನಿಜವಾಗಿ ಏನಾಯಿತು, ಮತ್ತೆ ಮಾತೆ ಮರಿಯಾಳನ್ನ ಹೊಸ ಒಡಂಬಡಿಕೆ ಮಂಜೂಷ ಅಂತ ಕರೆಯೋದ್ರ ಹಿಂದೆ ಇರೋ ಅರ್ಥವಾದ್ರೂ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಇವತ್ತು. ಸರಿ, ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ. ಈ ಒಡಂಬಡಿಕೆಯ ಪೆಟ್ಟಿಗೆ ಅಥವಾ ಮಂಜೂಷ ಅಂದ್ರೆ ಏನು? ಯಾಕೆ ಇದು ಇಸ್ರಾಯೇಲ್ ಜನರಿಗೆ ಅಷ್ಟೊಂದು ಮುಖ್ಯವಾಗಿತ್ತು? ದೇವ್ರೇ ಇದನ್ನ ಮಾಡ್ಲಿಕ್ಕೆ ಹೇಳಿದ್ದು ಅಂತ ಅಂತಾರಲ್ಲ? ಹೌದು, ಇದು ಖಂಡಿತವಾಗ್ಲೂ ಸಾಮಾನ್ಯ ಪೆಟ್ಟಿಗೆ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಯರ ನಂಬಿಕೆಯ ಕೇಂದ್ರವೇ ಇದಾಗಿತ್ತು. ದೇವರು ಮೋಶೆಗೆ ಸಿನಾಯಿ ಬೆಟ್ಟದಲ್ಲಿ ತುಂಬ ನಿರ್ದಿಷ್ಟವಾದ ಸೂಚನೆಗಳನ್ನು ಕೊಟ್ಟು ಅದರಂತೆ ಅಕೇಶಿಯಾ ಮರದಿಂದ ಮಾಡಿ ಪೂರ್ತಿಯಾಗಿ ಚಿನ್ನದಿಂದ ಹೊದಿಸಲಾಗಿತ್ತು. ಓ, ಪೂರ್ತಿ ಚಿನ್ನದಿಂದನಾ? ಹೌದು. ಅದನ್ನ ಪವಿತ್ರ ಗುಡಾರ ಅಂತ ಇತ್ತಲ್ಲ, ಟ್ಯಾಬರ್ನ್ಯಾಕಲ್, ಅದರ ಅತ್ಯಂತ ಪವಿತ್ರವಾದ ಒಳಗಿನ ಕೋಣೆ, ಮಹಾಪವಿತ್ರ ಸ್ಥಳ ಅಥವಾ ಹೋಲಿ ಆಫ್ ಹೋಲೀಸ್ ಅಂತ ಕರೀತಾರೆ, ಅಲ್ಲಿಟ್ಟಿದ್ರು. ಅಂದ್ರೆ ಎಲ್ಲರಿಗೂ ಸುಲಭವಾಗಿ ಹೋಗಕ್ಕಾಗ್ತಾ ಇರ್ಲಿನಲ್ವಾ? ಖಂಡಿತ ಇಲ್ಲ. ವರ್ಷಕ್ಕೆ ಒಂದೇ ಸಲ ಯೋಮ್ ಕಿಪ್ಪುರ್ ಅನ್ನೋ ವಿಶೇಷ ದಿನದಂದು ಮಹಾಯಾಜಕ ಮಾತ್ರ ಅಲ್ಲಿ ಪ್ರವೇಶ ಮಾಡಬಹುದಾಗಿತ್ತು. ಆ ಪೆಟ್ಟಿಗೆಯ ಮುಚ್ಚಳವನ್ನು ಕರುಣೆಯ ಪೀಠ ಅಥವಾ ಮರ್ಸಿ ಸೀಟ್ ಅಂತ ಕರಿತಿದ್ರು. ಅದರ ಮೇಲೆ ದೇವರ ಸಿಂಹಾಸನವನ್ನ ಕಾಯೋ 2 ಚಿನ್ನದ ಕೆರೂಬಿಯಂ ಅಂದ್ರೆ ದೇವದೂತರ ರೂಪಗಳಿದ್ವು. ದೇವರು ಮೋಶೆ ಜೊತೆ ಮಾತಾಡಿದ್ದು ಇದೇ ಪೀಠದ ಮೇಲಿಂದ ಅಂತ ವಿಮೋಚನ ಕಾಂಡದಲ್ಲಿ ಹೇಳುತ್ತೆ. ಸೊ ಇದು ದೇವರು ತನ್ನ ಜನರ ಮಧ್ಯೆ ಇದ್ದಾನೆ ಅನ್ನೋದಕ್ಕೆ ಒಂದು ಕಾಣುವ ಸಂಕೇತವಾಗಿತ್ತು. ದೇವರ ಸಾನ್ನಿಧ್ಯದ ಸಂಕೇತ. ಇದು ಹೇಗೆ ಅನುಭವಕ್ಕೆ ಬರ್ತಿತ್ತು? ಆಕ್ಚುಲಿ ಪೆಟ್ಟಿಗೆನೇ ದೇವರಲ್ಲ, ಆದ್ರೆ ಅದು ದೇವರ ಶೆಕೀನಾ ಗ್ಲೋರಿ ಅಂದ್ರೆ ಭೂಮಿ ಮೇಲೆ ದೇವರ ವಿಶೇಷವಾದ ತೇಜಸ್ಸಿನ ಸಾನ್ನಿಧ್ಯ ನೆಲೆಸಿದ್ದ ಸ್ಥಳ. ಇದನ್ನ ಒಂದು ಮೋಡದ ರೂಪದಲ್ಲಿ ಆ ಗುಡಾರವನ್ನ ಆವರಿಸ್ತಿತ್ತು ಅಂತ ಹೇಳ್ತಾರೆ. ಹೌದು, ಕೇಳಿದನಿ. ಇಸ್ರಾಯೇಲಿಯರು ಆ ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಿದ್ರಲ್ಲ, ಆಗ ಈ ಪೆಟ್ಟಿಗೆ ಅವರ ಮುಂದೆ ಹೋಗಿ ದಾರಿ ತೋರಿಸ್ತಿತ್ತು. ಓ ಹೌದಲ್ವಾ? ಮೂಲಗಳಲ್ಲಿ ಇದರ ಶಕ್ತಿ ಬಗ್ಗೆ ಉದಾಹರಣೆಗಳಿವೆಯಲ್ಲ, ಜಾರ್ಡನ್ ನದಿ ದಾಟಿದ್ದು, ಆಮೇಲೆ ಯೆರಿಕೋ ಪಟ್ಟಣ. ಹೌದು, ಅವೆರಡೂ ಬಹಳ ಮುಖ್ಯವಾದ ಉದಾಹರಣೆಗಳು. ಜಾರ್ಡನ್ ನದಿ ದಾಟಬೇಕಾದ್ರೆ ಈ ಪೆಟ್ಟಿಗೆಯನ್ನ ಹೊತ್ತಿದ್ದ ಯಾಜಕರು ನದಿಯಲ್ಲಿ ಕಾಲಿಟ್ಟ ತಕ್ಷಣ ನೀರು ನಿಂತು ದಾರಿ ಮಾಡಿಕೊಡ್ತು. ಯೆರಿಕೋ ಪಟ್ಟಣವನ್ನ ಗೆಲ್ಲಬೇಕಾದ್ರೂ ಈ ಪೆಟ್ಟಿಗೆಯನ್ನ ಹೊತ್ತು ಪಟ್ಟಣದ ಸುತ್ತ ಮೆರವಣಿಗೆ ಮಾಡಿದ್ರು. ಆಮೇಲೆ ಆ ದೊಡ್ಡ ಕೋಟೆ ಗೋಡೆಗಳೇ ಕುಸಿದುಬಿಟ್ಟು. ಅದ್ಭುತ. ಸೊ ಇದು ದೇವರು ಮತ್ತು ಇಸ್ರಾಯೇಲ್ ಜನರ ನಡುವಿನ ಒಡಂಬಡಿಕೆಯ ಒಂದು ಜೀವಂತ ಸಂಕೇತವಾಗಿತ್ತು. ಕೇವಲ ಕಾಗದದ ಒಪ್ಪಂದ ಅಲ್ಲ, ದೇವರ ಶಕ್ತಿ, ಮಾರ್ಗದರ್ಶನ ಎಲ್ಲದರ ಪ್ರತೀಕ. ನಿಜಕ್ಕೂ ರೋಚಕವಾದ ವಿಷಯ. ಹಾಗಾದರೆ ಅಷ್ಟು ಪವಿತ್ರವಾದ ಆ ಪೆಟ್ಟಿಗೆಯೊಳಗೆ ಏನಿತ್ತು? ಆ ಪೆಟ್ಟಿಗೆ ಒಳಗೆ ಮುಖ್ಯವಾಗಿ 3 ವಸ್ತುಗಳನ್ನ ಇಟ್ಟಿದ್ರು. ಪ್ರತಿಯೊಂದಕ್ಕೂ ಅದರದೇ ಆದ ಆಳವಾದ ಅರ್ಥ ಇದೆ. ಮೊದಲನೇದು 10 ಆಜ್ಞೆಗಳು ಇದ್ದ ಕಲ್ಲಿನ ಹಲಗೆಗಳು. ಇದು ದೇವರು ಮೋಶೆಗೆ ಸಿನಾಯಿ ಬೆಟ್ಟದಲ್ಲಿ ಕೊಟ್ಟಿದ್ನಲ್ಲ, ಆ ಉಡಂಬಡಿಕೆಯ ಮೂಲ ದಾಖಲೆ. ಇದು ದೇವರ ವಾಕ್ಯ, ಆತನ ಕಾನೂನು. ಸರಿ. ಎರಡನೇದು ಮನ್ನಾ ಇಟ್ಟಿದ್ದ ಒಂದು ಚಿನ್ನದ ಪಾತ್ರೆ. ಮರುಭೂಮಿಯಲ್ಲಿ ದೇವರು ಇಸ್ರಾಯೇಲ್ಯರಿಗೆ ಅದ್ಭುತವಾಗಿ ತಿನ್ನಲು ಕೊಟ್ಟಿದ್ದ ಆಹಾರ, ಮನ್ನಾ. ಅದನ್ನ ಸ್ವಲ್ಪ ಇದ್ರಲ್ಲಿ ಇಟ್ಟಿದ್ರು. ಇದು ದೇವರು ಪ್ರತಿದಿನ ಪೋಷಣೆ ಮಾಡ್ತಾನೆ ಅನ್ನೋದಕ್ಕೆ ಸಂಕೇತ. ಸ್ವರ್ಗದಿಂದ ಬಂದ ಆಹಾರ ಅಂತಾನೂ ಹೇಳ್ತಾರೆ. ಓ ಹೌದು. ಮೂರನೇದು ಚಿಗುರಿದ ಆರೋನನ ಕೋಲು. ಆರೋನನನ್ನೇ ಯಾಜಕನಾಗಿ ದೇವರು ಆರಿಸಿದಾನೆ ಅಂತ ತೋರ್ಸಕ್ಕೆ ಆತನ ಬಾದಾಮಿ ಮರದ ಕೋಲು ಒಂದೇ ರಾತ್ರಿಯಲ್ಲಿ ಚಿಗುರಿ ಹೂ ಬಿಟ್ಟಿತ್ತು. ಆ ಕೋಲು ಇದು ದೇವರ ನೇಮಿಸಿದ ನಾಯಕತ್ವ ಮತ್ತು ಅಧಿಕಾರದ ಸಂಕೇತ. ದೇವರ ವಾಕ್ಯ, ದೇವರ ಪೋಷಣೆ ಮತ್ತು ದೇವರ ಅಧಿಕಾರ, ಈ 3 ಅದರಲ್ಲಿತ್ತು ಅಂದ್ರೆ ನಿಜಕ್ಕೂ ಅದು ಅಸಾಧಾರಣವಾದ ವಸ್ತುನೆ. ಆದರೆ ಇಷ್ಟು ಪವಿತ್ರವಾದ, ಇಷ್ಟು ಶಕ್ತಿಯುತವಾದ ಪೆಟ್ಟಿಗೆ ಆಮೇಲೇನಾಯ್ತು? ಅದು ಕಣ್ಮರೆಯಾಗಿದ್ದು ಹೇಗೆ?
ಇದೊಂದು ದೊಡ್ಡ ರಹಸ್ಯ ಅಂತ ಮೂಲಗಳು ಹೇಳ್ತವೆ. ಹೌದು, ಇದಂತೂ ಇತಿಹಾಸದ ದೊಡ್ಡ ರಹಸ್ಯಗಳಲ್ಲಿ ಒಂದು, ಖಂಡಿತ. ಬೈಬಲ್ ಪ್ರಕಾರ ಆ ಮರುಭೂಮಿ ಪ್ರಯಾಣ ಎಲ್ಲ ಮುಗಿದ್ಮೇಲೆ ಪೆಟ್ಟಿಗೆ ಕೆಲಕಾಲ ಶೀಲೋ ಅನ್ನೋ ಜಾಗದಲ್ಲಿತ್ತು. ಆಮೇಲೆ ರಾಜ ದಾವೀದ ಅದನ್ನ ಜೆರುಸಲೇಮಿಗೆ ತಂದ. ಕೊನೆಗೆ ರಾಜ ಸೊಲೊಮೋನ ಕಟ್ಟಿಸಿದ ಮೊದಲನೇ ಭವ್ಯವಾದ ದೇವಾಲಯ ಇದೆಯಲ್ಲ, ಅದರ ಮಹಾಪವಿತ್ರ ಸ್ಥಳದಲ್ಲಿ ಅದನ್ನ ಇರಿಸಲಾಯಿತು. ಅಲ್ಲೇ ಇತ್ತು ಅಂದ್ಮೇಲೆ ಸೊಲೊಮೋನನ ದೇವಾಲಯ ನಾಶವಾದಾಗ ಏನಾಯಿತು? ನಮ್ಮ ಮೂಲಗಳಲ್ಲಿ ಒಂದು ಬಹಳ ಆಸಕ್ತಿಕರವಾದ ವಿಷಯ ಇದೆ ನೋಡಿ. ಕ್ರಿಸ್ತಪೂರ್ವ 586ರಲ್ಲಿ ಬ್ಯಾಬಿಲೋನಿಯನ್ನರು ಬಂದು ಜೆರುಸಲಂ ನಾಶ ಮಾಡಿ ದೇವಾಲಯವನ್ನ ಹಾಳ್ಮಾಡಿದ್ರು. ಅವರಲ್ಲಿಂದ ಹೊತ್ತೊಯ್ದ ಚಿನ್ನ, ಬೆಳ್ಳಿ, ಪಾತ್ರೆಗಳು, ಹೀಗೆ ದೊಡ್ಡ ಲಿಸ್ಟ್ ಇದೆ 2ನೇ ಅರಸುಗಳ ಪುಸ್ತಕ 25ನೇ ಅಧ್ಯಾಯದಲ್ಲಿ. ಆದರೆ ಆ ಲಿಸ್ಟ್ನಲ್ಲಿ ಎಲ್ಲಾದ್ರೂ ಈ ಮಂಜೂಷಾದ ಹೆಸರಿದ್ಯಾ? ಇಲ್ಲ, ಖಂಡಿತ ಇಲ್ಲ. ಅದೇ ಸೋಜಿಗದ ವಿಷಯ. ಹೌದು. ಇದು ರಹಸ್ಯವನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಆ ಪೆಟ್ಟಿಗೆ ಬಗ್ಗೆ ಬೈಬಲ್ನಲ್ಲಿ ಕೊನೆಯದಾಗಿ ಸ್ಪಷ್ಟವಾಗಿ ಉಲ್ಲೇಖ ಆಗೋದು ಕ್ರಿಸ್ತಪೂರ್ವ 621ರಲ್ಲಿ, ರಾಜ ಯೋಷಿಯಾನ ಕಾಲದಲ್ಲಿ. ಅವನು ಅದನ್ನ ದೇವಾಲಯದಲ್ಲಿ ಅದರ ಸರಿಯಾದ ಜಾಗಕ್ಕೆ ವಾಪಸ್ ಇಡೋಕೆ ಆಜ್ಞೆ ಮಾಡ್ತಾನೆ. ಅದಾದ 40 ವರ್ಷಕ್ಕೆ ದೇವಾಲಯ ನಾಶವಾಗುತ್ತೆ. ಹೌದು. ಆದ್ರೆ ಆ ಬ್ಯಾಬಿಲೋನಿಯನ್ ದಾಳಿಯ ಸಮಯದಲ್ಲಿ ಅಥವಾ ಆಮೇಲೆ ಏನಾಯ್ತು ಅಂತ ಬೈಬಲ್ನಲ್ಲಿ ಎಲ್ಲೂ ಹೇಳಿಲ್ಲ. ಆ ಲೂಟಿ ಮಾಡಿದ ವಸ್ತುಗಳ ಲಿಸ್ಟ್ನಲ್ಲೂ ಇದರ ಹೆಸರಿಲ್ಲ. ಸೊ ಅದು ನಾಶ ಆಯ್ತಾ? ಯಾರಾದ್ರೂ ಕದ್ದೊಯ್ದ್ರಾ? ಅಥವಾ ಆ ದಾಳಿ ಆಗೋಕೆ ಮುಂಚೆನೇ ಅದನ್ನೆಲ್ಲಾದ್ರೂ ಬಚ್ಚಿಟ್ಟಿದ್ರಾ? ಇವೆಲ್ಲ ಪ್ರಶ್ನೆಗಳು. ಸರಿ, ಹಾಗಾದ್ರೆ ಈಗ ಅದು ಎಲ್ಲಿದೆ ಅಂತ ಜನ ಏನ್ ಹೇಳ್ತಾರೆ? ಏನೇನ್ ಸಿದ್ಧಾಂತಗಳಿವೆ? ಆಕ್ಚುಲಿ ಹಲವಾರು ಸಿದ್ಧಾಂತಗಳಿವೆ. ಒಂದೊಂದಕ್ಕೂ ಅದರದೇ ಆದ ಕಥೆ, ನಂಬಿಕೆ, ಆಧಾರ ಎಲ್ಲ ಇದೆ. ಓಕೆ, ಇದರಲ್ಲಿ ತುಂಬಾ ಫೇಮಸ್ ಆಗಿರೋದು ಯಾವುದು? ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಪ್ರಸಿದ್ಧವಾಗಿರೋದು ಇಥಿಯೋಪಿಯಾ ಸಿದ್ಧಾಂತ. ಇಥಿಯೋಪಿಯನ್ ಆರ್ಥೋಡಾಕ್ಸ್ ಚರ್ಚ್ನವರು ತುಂಬಾ ದೃಢವಾಗಿ ನಂಬುತ್ತಾರೆ, ಮೂಲ ಒಡಂಬಡಿಕೆಯ ಪೆಟ್ಟಿಗೆ ಇವತ್ತಿಗೂ ಅವರ ದೇಶದಲ್ಲಿ ಉತ್ತರ ಇಥಿಯೋಪಿಯಾದ ಅಕ್ಸೂಮ್ ಅನ್ನೋ ನಗರದಲ್ಲಿರುವ ಚರ್ಚ್ ಆಫ್ ಆರ್ ಲೇಡಿ ಮೇರಿ ಆಫ್ ಝೊಯಾನ್ ಒಳಗಡೆ ಒಂದು ವಿಶೇಷ ಕೋಣೆದಲ್ಲಿ ಇದೆ ಅಂತ. ಹೌದಾ? ಅದು ಅಲ್ಲಿಗೆ ಹೇಗೆ ಹೋಯ್ತು? ಅವರ ಒಂದು ರಾಷ್ಟ್ರೀಯ ಮಹಾಕಾವ್ಯದೆ, ಕೆಬ್ರಾ ನೆಗಸ್ಟ್ ಅಂತ. ಅದರ ಪ್ರಕಾರ ಶೇಬಾ ದೇಶದ ರಾಣಿ ಸೊಲೊಮೋನನನ್ನ ಭೇಟಿ ಮಾಡಿ ವಾಪಸ್ ಹೋದ ಮೇಲೆ ಹುಟ್ಟಿದ ಮಗ ಮೆನೆಲಿಕ್ ಐ, ಅವನು ದೊಡ್ಡವನಾದ್ಮೇಲೆ ಜೆರುಸಲೆಂಗೆ ಬರ್ತಾನೆ. ವಾಪಸ್ ಹೋಗುವಾಗ ಪೆಟ್ಟಿಗೆಯನ್ನ ತನ್ನ ಜೊತೆ ಇಥಿಯೋಪಿಯಾಕ್ ತಗೊಂಡ್ಹೋದ ಅಂತ ಆ ಕಥೆ ಹೇಳುತ್ತೆ. ಓ, ಆದ್ರೆ ಇದನ್ ಯಾರಾದ್ರೂ ನೋಡಿದ್ದಾರಾ? ಖಚಿತಪಡಿಸಿದ್ದಾರಾ? ಅದೇ ಸಮಸ್ಯೆ. ಆ ಚರ್ಚ್ನಲ್ಲಿ ಆ ವಸ್ತುವನ್ನ ನೋಡೋಕ್ ಯಾರಿಗೂ ಅನುಮತಿ ಇಲ್ಲ. ಅದಕ್ಕೊಬ್ನೇ ಕಾವಲುಗಾರ ಇರ್ತಾನಂತೆ. ಅವನನ್ನು ಬಿಟ್ಟು ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಹಾಗಾಗಿ ಇದು ನಿಜವಾಗ್ಲೂ ಅದೇ ಪೆಟ್ಟಿಗೆನಾ ಅಂತ ಐತಿಹಾಸಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಖಚಿತಪಡಿಸೋಕ್ ಆಗಿಲ್ಲ. ನಮ್ಮ ಮೂಲಗಳು ಅದನ್ನೇ ಹೇಳುತ್ತವೆ ಅಲ್ವಾ? ಹೌದು ಹೌದು. ಸರಿ, ಇದು ಒಂದು ಥಿಯರಿ ಆಯ್ತು. ಇನ್ನೊಂದು ಮುಖ್ಯವಾದದ್ದು, ಇನ್ನೊಂದು ಪ್ರಮುಖ ಸಿದ್ಧಾಂತ, ಇದು ಜೆರುಸಲೇಮಿನ ದೇವಾಲಯದ ಪರ್ವತದ ಕೆಳಗೆ ಎಲ್ಲೋ ಅಡಗಿದೆ ಅನ್ನೋದು. ಯಹೂದಿ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ಇದೆ. ಏನಂದ್ರೆ ಸೊಲೊಮೋನ ರಾಜ ದೇವಾಲಯ ಕಟ್ಟುವಾಗ್ಲೇ ಬಹಳ ದೂರಾಲೋಚನೆ ಮಾಡಿ ಮುಂದೆ ಶತ್ರುಗಳು ದಾಳಿ ಮಾಡ್ಬೋದು ಅಂತ ತಿಳಿದು ಆ ದೇವಾಲಯದ ಪರ್ವತದ ಕೆಳಗೆ ರಹಸ್ಯವಾದ ಸುರಂಗಗಳು, ಗುಪ್ತ ಕೋಣೆಗಳನ್ನ ಕಟ್ಟಿಸಿದ್ನಂತೆ. ಓ ಹಾಗಾ? ಇಲ್ಲಿನ ಯಾಜಕರು ಪೆಟ್ಟಿಗೆಯನ್ನ ಆ ಸುರಂಗಗಳಲ್ಲಿ ಅತ್ಯಂತ ರಹಸ್ಯವಾದ ಜಾಗದಲ್ಲಿ ಬಚ್ಚಿಟ್ಟಿರ್ಬಹುದು ಅಂತ ನಂಬುತ್ತಾರೆ. ಹಾಗಾದ್ರೆ ಅಲ್ಲಿ ಅಗೆದು ನೋಡಬಹುದಲ್ಲ? ಅದೇ ಈಗಿನ ದೊಡ್ಡ ಸಮಸ್ಯೆ. ಇವತ್ತು ಆ ಟೆಂಪಲ್ ಮೌಂಟ್ ಏರಿಯಾ ಇದೆಯಲ್ಲ, ಅದು ಪ್ರಪಂಚದಲ್ಲೇ ಅತ್ಯಂತ ಸೂಕ್ಷ್ಮವಾದ ಧಾರ್ಮಿಕ ಮತ್ತು ರಾಜಕೀಯ ಸ್ಥಳ. ಯಹೂದಿಗಳ ಪವಿತ್ರ ಗೋಡೆ, ಮುಸ್ಲಿಮರ ಅಲ್ ಅಕ್ಸಾ ಮಸೀದಿ, ಡೋಮ್ ಆಫ್ ದ ರಾಕ್ ಎಲ್ಲ ಒಂದೇ ಕಡೆ ಇವೆ. ಅಲ್ಲಿ ಏನಾದ್ರೂ ದೊಡ್ಡ ಮಟ್ಟದ ಉತ್ಖನನ ಮಾಡೋದು ಅಂದ್ರೆ ಅದು ಬಹುತೇಕ ಅಸಾಧ್ಯ. ಪರಿಸ್ಥಿತಿ ಕಠಿಣವಾಗಿದೆ. ಸರಿ, ಮೂರನೇ ಸಿದ್ಧಾಂತ. ಮೂರನೆಯದು ನೆಬೋ ಪರ್ವತದ ಗುಹೆ ಸಿದ್ಧಾಂತ. ಇದು ಬೈಬಲ್ನ ಅಧಿಕೃತ ಭಾಗ ಅಲ್ಲದಿದ್ರೂ ಯಹೂದಿ ಇತಿಹಾಸದಲ್ಲಿ ಪರಿಗಣಿಸುವ 2 ಮ್ಯಾಕಬೀಸ್ ಅನ್ನೋ ಪುಸ್ತಕದಿಂದ ಬಂದಿದೆ. ಅದರ ಪ್ರಕಾರ ಪ್ರವಾದಿ ಯೆರೆಮ್ಯನಿಗೆ ಬ್ಯಾಬಿಲೋನ್ ದಾಳಿ ಬಗ್ಗೆ ಮುಂಚಿತವಾಗಿ ಗೊತ್ತಾಗಿ ಅವನು ಪೆಟ್ಟಿಗೆ, ಪವಿತ್ರ ಗುಡಾರ ಮತ್ತೆ ಧೂಪದ ಬಲಿಪೀಠವನ್ನೆಲ್ಲ ತಗೊಂಡು ನೆಬೋ ಪರ್ವತಕ್ಕೆ ಹೋದನಂತೆ. ಮೋಶೆ ವಾಗ್ದಾನದ ನಾಡನ್ನ ನೋಡಿದ ಅದೇ ಪರ್ವತ ಅಲ್ವಾ, ಈಗಿನ ಜಾರ್ಡನ್ನಲ್ಲಿ? ಹೌದು, ಅದೇ. ಅಲ್ಲಿ ಒಂದು ಗುಹೆಯಲ್ಲಿ ಅವನೆಲ್ಲ ಬಚ್ಚಿಟ್ಟು ಬಾಗಿಲನ್ನ ಮುಚ್ಚಿ ದೇವ್ರು ತನ್ನ ಜನರನ್ನ ಮತ್ತೆ ಒಟ್ಟುಗೂಡಿಸಿ ಕರುಣೆ ತೋರಿಸೋವರೆಗೂ ಈ ಜಾಗ ರಹಸ್ಯವಾಗಿರ್ಲಿ ಅಂತ ಹೇಳಿದ್ನಂತೆ. ಇವೆಲ್ಲವೂ ಒಂದೊಂದು ತರಹದ ರೋಚಕ ಕಥೆಗಳೇ.
ಆದ್ರೆ ಯಾವುದಕ್ಕೂ ಸ್ಪಷ್ಟವಾದ ಪುರಾವೆ ಇಲ್ಲ. ಇವುಗಳಲ್ಲದೆ ಬೇರೆ ಏನಾದರೂ ಸಾಧ್ಯತೆ ಇದೆಯಾ? ಖಂಡಿತ. ಒಂದು ಸರಳವಾದ ಸಾಧ್ಯತೆ ಅಂದ್ರೆ ಬ್ಯಾಬಿಲೋನಿಯನ್ರೆ ಅದನ್ನ ವಶಪಡಿಸಿಕೊಂಡು ಅದರ ಚಿನ್ನಕ್ಕೋಸ್ಕರ ಅದನ್ನ ಕರಗಿಸಿ ನಾಶ ಮಾಡಿರಬಹುದು, ಅಥವಾ ಇತ್ತೀಚೆಗೆ ಕೆಲವರು ಹೇಳ್ಕೊಂಡಾಗೆ ಯೇಸುವಿನ ಶಿಲುಬೆ ಹಾಕಿದ ಸ್ಥಳ ಕಲ್ವರಿಯ ಕೆಳಗೆ ಸಿಕ್ಕಿದೆ ಅಂತ. ಆದ್ರ ಅದಕ್ಕೂ ಗಟ್ಟಿ ಪುರಾವೆಗಳಿಲ್ಲ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಒಡಂಬಡಿಕೆಯ ಪೆಟ್ಟಿಗೆ ಎಲ್ಲಿ ಹೋಯಿತು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಮಿಸ್ಟ್ರಿಯಾಗೆ ಉಳ್ದಿದೆ. ನಿಜಕ್ಕೂ ಒಂದು ದೊಡ್ಡ ರಹಸ್ಯನೇ ಸರಿ. ಈಗ ಈ ಮಂಜೂಷದ ಕತೆ ಒಂದು ಕಡೆ ಇರಲಿ. ನಮ್ಮ ಮೂಲಗಳು ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆಳವಾದ ವಿಷಯವನ್ನ ನಮ್ಮುಂದೆ ಇಡ್ತವೆ. ಅದೇನಂದ್ರೆ ಮಾತೆ ಮರಿಯಳನ್ನ ಹೊಸ ಒಡಂಬಡಿಕೆಯ ಪೆಟ್ಟಿಗೆ ಅಂತ ಕರೆಯೋದು. ಇದು ಹೇಗೆ? ನಮ್ಮ ಮೂಲಗಳು ಇದ್ರ ಬಗ್ಗೆ ಏನ್ ಹೇಳ್ತವೆ? ಹೌದು, ಇದು ಕ್ರೈಸ್ತ ಧರ್ಮಶಾಸ್ತ್ರದ ಒಂದು ಬಹಳ ಸುಂದರವಾದ ಆಳವಾದ ಹೋಲಿಕೆ. ವಿಶೇಷವಾಗಿ ಕ್ಯಾಥೋಲಿಕ್ ಮತ್ತೆ ಆರ್ಥೋಡಾಕ್ಸ್ ಚರ್ಚುಗಳಲ್ಲಿ ಇದು ಮುಖ್ಯವಾಗಿದೆ. ಇದನ್ನ ಟೈಪಾಲಜಿ ಅಂತ ಕರೀತಾರೆ. ಅಂದ್ರೆ ಹಳೆ ಒಡಂಬಡಿಕೆಯ ಕೆಲವು ವ್ಯಕ್ತಿಗಳು, ವಸ್ತುಗಳು ಅಥವಾ ಘಟನೆಗಳು ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಬರೋ ಹೆಚ್ಚು ಮಹತ್ವದ ವ್ಯಕ್ತಿ, ವಸ್ತು ಅಥವಾ ಘಟನೆಗೆ ಒಂದ್ ರೀತಿಯ ಮುನ್ಸೂಚನೆ ಅಥವಾ ನೆರಳು ತರಾ ಇರುತ್ತೆ. ಓ, ಅಂದ್ರೆ ಹಳೆ ಒಡಂಬಡಿಕೆಯ ಮಂಜೂಷ ಒಂದು ಟೈಪ್ ಅಥವಾ ನೆರಳು, ಅದು ಮುಂದೆ ಬರುವ ಮಾತೆ ಮರಿಯಳ ಪಾತ್ರಕ್ಕೆ ಸೂಚನೆ ಕೊಡ್ತಿತ್ತು ಅಂತ. ನಿಖರವಾಗಿ. ಮಾತೆ ಮರಿಯಳನ್ನ ಹೊಸ ಒಡಂಬಡಿಕೆ ಪೆಟ್ಟಿಗೆ ಅಂತ ಕರೆಯೋಕೆ ಹಲವಾರು ಧರ್ಮಶಾಸ್ತ್ರೀಯ ಕಾರಣಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಮೊದಲನೇದು, ಬಹುಶಃ ಅತಿ ಮುಖ್ಯವಾದದ್ದು, ದೇವರ ವಾಕ್ಯದ ನಿವಾಸ. ಹಳೆ ಮಂಜೂಷ ಏನನ್ನ ಹೊತ್ತಿತ್ತು? ಕಲ್ಲಿನ ಹಲಗೆಗಳ ಮೇಲೆ ಬರೆದ ದೇವರ ವಾಕ್ಯ, ಅಂದ್ರೆ 10 ಆಜ್ಞೆಗಳು. ಹೌದು, ಕಲ್ಲಿನ ಮೇಲಿನ ಅಕ್ಷರಗಳು. ಆದ್ರೆ ಮರಿಯಳ ವಿಷಯದಲ್ಲಿ ಅಲ್ಲಿ ವ್ಯತ್ಯಾಸ ಇದೆ. ಮಾತೆ ಮರಿಯಳು ತನ್ನ ಗರ್ಭದಲ್ಲಿ ಬರೀ ಕಲ್ಲಿನ ಮೇಲೆ ಬರೆದ ವಾಕ್ಯವನ್ನಲ್ಲ, ಬದಲಿಗೆ ದೇವರ ಜೀವಂತ ವಾಕ್ಯವನ್ನೇ, ಅಂದ್ರೆ ಯೇಸುಕ್ರಿಸ್ತನನ್ನೇ ದ ವರ್ಡ್ ಮೇಡ್ ಫ್ಲೆಶ್ ಅಂತ ಯೋಹಾನ 1:14ರಲ್ಲಿ ಹೇಳಿದ ಹಾಗೆ ಹೊತ್ತಳು. ಓ, ಯೇಸುವೆ ಜೀವಂತವಾದ ಹೊಸ ಕಾನೂನು. ಯೇಸುವೆ ಸ್ವರ್ಗದಿಂದ ಬಂದ ನಿಜವಾದ ಮನ್ನಾ ಅಥವಾ ಜೀವದ ರೊಟ್ಟಿ. ಯೇಸುವೆ ಶಾಶ್ವತವಾದ ಮಹಾಯಾಜಕ. ಸೊ ಹಳೆ ಪೆಟ್ಟಿಗೆ ಆ ಪವಿತ್ರ ವಸ್ತುಗಳ ಸಂಕೇತಗಳನ್ನ ಹೊತ್ತಿದ್ರೆ, ಮಾತೆ ಮರಿಯಳ ಗರ್ಭವು ಆ ಸಂಕೇತಗಳ ನಿಜವಾದ ರೂಪವನ್ನೇ, ಅಂದ್ರೆ ಸಾಕ್ಷಾತ್ ದೇವರ ಮಗನನ್ನೇ ಹೊರಲು ದೈವಿಕವಾಗಿ ಆಯ್ಕೆಯಾದ ಜೀವಂತ ಪಾತ್ರೆಯಾಯಿತು. ವಾವ್, ಇದು ಮೊದಲನೇ ಹೋಲಿಕೆ. ಇನ್ನು ಎರಡನೇದು ದೈವಿಕ ಸಾನ್ನಿಧ್ಯದ ಆವರಿಸುವಿಕೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ, ಆ ಶೆಕಿನಾ ಗ್ಲೋರಿ ಒಂದು ಮೋಡದ ತರಹ ಬಂದು ಪವಿತ್ರ ಗುಡಾರ ಮತ್ತೆ ಆ ಪೆಟ್ಟಿಗೆ ಮೇಲೆ ಇಳಿದು ಆ ಜಾಗವನ್ನ ಪೂರ್ತಿಯಾಗಿ ಆವರಿಸುತ್ತಿತ್ತು. ದೇವರ ವಿಶೇಷ ಪ್ರೆಸೆನ್ಸ್. ಹೌದು. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆಯಲ್ಲಿ ಗೆಬ್ರಿಯಲ್ ದೇವದೂತ ಮರಿಯಳಿಗೆ ಬಂದು, ನೀನು ದೇವಕುಮಾರನಿಗೆ ಜನ್ಮ ಕೊಡ್ತೀಯಾ ಅಂತ ಹೇಳಿದಾಗ ಆಕೆ ಇದು ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಆಗ ದೂತ ಏನ್ ಹೇಳ್ತಾನೆ? ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು, ಪರಮೋನ್ನತನ ಶಕ್ತಿಯು ನಿನ್ನನ್ನು ಆವರಿಸುವುದು, ಓವರ್ಶ್ಯಾಡೋ ಅಂತ. ಲೂಕ 1:35. ಅದೇ ಪದ, ಆವರಿಸುವುದು. ಹೌದು. ಇಲ್ಲಿ ಆವರಿಸುವುದು ಅಂತ ಭಾಷಾಂತರ ಮಾಡಿರೋ ಮೂಲ ಗ್ರೀಕ್ ಪದ ಎಪಿಸ್ಕಿಯೇಸಿ. ಇದು ಹಳೆಯ ಒಡಂಬಡಿಕೆಯ ಗ್ರೀಕ್ ಭಾಷಾಂತರದಲ್ಲಿ ಸೆಪ್ಟುವಾಜಿಂಟ್ ದೇವರ ಮಹಿಮೆ ಗುಡಾರವನ್ನ ಆವರಿಸೋದಕ್ಕೆ ಬಳಸಿದ ಪದಕ್ಕೆ ತುಂಬಾ ಹತ್ತಿರವಾಗಿದೆ. ಇದು ಸುಮ್ಮನೆ ಕಾಕತಾಳೀಯ ಅಲ್ಲ, ಲೂಕ ಉದ್ದೇಶಪೂರ್ವಕವಾಗಿ ಈ ಹೋಲಿಕೆ ಮಾಡ್ತಿದ್ದಾನೆ ಅಂತ ಬಹಳಷ್ಟು ಪಂಡಿತರು ಹೇಳ್ತಾರೆ. ಇದು ನಿಜಕ್ಕೂ ಗಮನಾರ್ಹ. ಲೂಕನ ಸುವಾರ್ತೆಗೂ ಹಳೆ ಒಡಂಬಡಿಕೆಗೂ ಇಂತಹ ನೇರ ಸಂಪರ್ಕಗಳನ್ನ ನಮ್ಮ ಮೂಲಗಳು ಎತ್ತಿ ತೋರಿಸ್ತವೆ. ನೀವು ಹೇಳ್ದಾಗೆ ಮರಿಯಳು ಎಲಿಜಬೆತ್ಲನ್ನ ಭೇಟಿ ಮಾಡೋ ಘಟನೆಗೂ ಹಳೆ ಒಡಂಬಡಿಕೆಯಲ್ಲಿ ದಾವೀದ ರಾಜ ಆ ಪೆಟ್ಟಿಗೆಯನ್ನ ಜೆರುಸಲೇಮಿಗೆ ತರೋ ಘಟನೆಗೂ ಹೋಲಿಕೆಗಳಿವೆ ಅಂತಾರಲ್ಲ? ಹೌದು ಹೌದು. ಲೂಕನು ಬಹಳ ಚಾಣಾಕ್ಷತನದಿಂದ ಈ ಹೋಲಿಕೆಗಳನ್ನ ತನ್ನ ಬರವಣಿಗೆಯಲ್ಲಿ ಸೇರಿಸಿದಾನೆ. ಲೂಕ 1ನೇ ಅಧ್ಯಾಯದಲ್ಲಿ ಬರೋ ಆ ವಿಸಿಟೇಷನ್ ಅಂದ್ರೆ ಮರಿಯಳು ಎಲಿಜಬೆತ್ತಳನ್ನ ಭೇಟಿ ಮಾಡೋದು, ಅದಕ್ಕೂ ಹಳೆ ಒಡಂಬಡಿಕೆಯ 2ನೇ ಸಮುವೇಲ 6ನೇ ಅಧ್ಯಾಯದಲ್ಲಿ ದಾವೀದ ರಾಜ ಪೆಟ್ಟಿಗೆಯನ್ನ ಜೆರುಸಲೇಮಿಗೆ ತರೋಕೆ ಪ್ರಯತ್ನ ಪಡೋ ಘಟನೆಗೂ ಕೆಲವು ಆಶ್ಚರ್ಯಕರವಾದ ಸಮಾನಾಂತರಗಳು ಕಂಡುಬರ್ತವೆ. ಹೇಳಿ ಕೇಳೋಣ. ಮೊದಲನೆಯದು ಅರ್ಹತೆಯ ಬಗ್ಗೆ ವಿನೀತ ಪ್ರಶ್ನೆ.
ಪೆಟ್ಟಿಗೆಯನ್ನ ತರುವಾಗ ಒಬ್ಬ ವ್ಯಕ್ತಿ ಅದನ್ನ ಮುಟ್ಟಿ ಸತ್ಮೇಲೆ ದಾವೀದನಿಗೆ ಭಯ ಆಗುತ್ತೆ. ಅವನು, ಕರ್ತನ ಮಂಜೂಷ ನನ್ನ ಹತ್ತಿರ ಬರೋಕೆ ನಾನೆಷ್ಟು ಯೋಗ್ಯನು ಅಂತ ಕೇಳ್ತಾನೆ. ಅದೇ ರೀತಿ ಮರಿಯಳು ತನ್ನ ಮನೆಗೆ ಬಂದಾಗ ವೃದ್ಧಳಾದ ಎಲಿಜಬೆತ್ ಆಶ್ಚರ್ಯದಿಂದ, ನನ್ನ ಕರ್ತನ ತಾಯಿ ನನ್ನ ಮನೆಗೆ ಬರೋದಕ್ಕೆ ನನಗೇನು ಯೋಗ್ಯತೆ ಅಂತ ಉದ್ಗರಿಸ್ತಾಳೆ. ಇಲ್ಲಿ ಕರ್ತನ ಮಂಜೂಷ ಮತ್ತು ಕರ್ತನ ತಾಯಿ ನಡುವಿನ ಹೋಲಿಕೆ ನೋಡಿ. ಓ ಹೌದು. ಎರಡನೆಯದು, ಸಂತೋಷದಿಂದ ಕುಣಿಯುವುದು. ಪೆಟ್ಟಿಗೆ ಜೆರುಸಲೇಮ್ಗೆ ಬರ್ತಿದೆ ಅಂತ ದಾವೀದ ರಾಜ ಅದರ ಮುಂದೆ ಖುಷಿಯಿಂದ ಕುಣಿದಾಡ್ದ. ಹೊಸ ಒಡಂಬಡಿಕೆಯಲ್ಲಿ ಮರಿಯಳ ಧ್ವನಿ ಕೇಳಿದ ತಕ್ಷಣ ಎಲಿಜಬೆತ್ಲ ಹೊಟ್ಟೆಯಲ್ಲಿದ್ದ ಮಗು, ಅಂದ್ರೆ ಸ್ನಾನಿಕ ಯೋಹಾನ, ಸಂತೋಷದಿಂದ ಕುಣಿಯಿತು ಅಥವಾ ಜಿಗಿಯಿತು ಅಂತ ಬರ್ದಿದೆ. ಗರ್ಭದಲ್ಲಿದ್ದ ಮಗು ಕೂಡ ಆ ಹೊಸ ಪೆಟ್ಟಿಗೆಯ ಸಾನ್ನಿಧ್ಯವನ್ನ ಗುರುತಿಸಿ ಖುಷಿಪಟ್ಟು ಅನ್ನೋ ಹಾಗೆ. ವಾವ್. ಮೂರನೆಯದು, 3 ತಿಂಗಳ ವಾಸ. ದಾವೀದನಿಗೆ ಭಯವಾದ ಮೇಲೆ ಪೆಟ್ಟಿಗೆಯನ್ನ ಓಬೇದ್ ಎದೋಮ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ 3 ತಿಂಗಳು ಇಟ್ಟಿದ್ದ. ಲೂಕಾನು ದಾಖಲಿಸೋ ಹಾಗೆ ಮಾತೆ ಮರಿಯಳು ಕೂಡ ಎಲಿಜಬೆತ್ಲ ಜೊತೆ ಸುಮಾರು 3 ತಿಂಗಳ ಕಾಲ ಇದ್ಲು. ಈ ಹೋಲಿಕೆಗಳನ್ನ ನೋಡಿದ್ರೆ ಲೂಕನು ಉದ್ದೇಶಪೂರ್ವಕವಾಗಿ ಮರಿಯಳನ್ನ ಕೇವಲ ಯೇಸುವಿನ ತಾಯಿ ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ದೈವಿಕ ಸಾನ್ನಿಧ್ಯವನ್ನ ಹೊತ್ತ ಹೊಸ ಮಂಜೂಷ ಅಂತ ಚಿತ್ರಿಸ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ನಮ್ಮ ಮೂಲಗಳಿಂದ ಬರುವ ಮುಖ್ಯ ಒಳನೋಟ ಇದು. ಹೌದು, ಖಂಡಿತವಾಗಿಯೂ. ಈ ಹೊಸ ಒಡಂಬಡಿಕೆಯ ಪೆಟ್ಟಿಗೆ ಅನ್ನೋ ಬಿರುದು ಅಥವಾ ಹೋಲಿಕೆ 2 ಮುಖ್ಯವಾದ ಸತ್ಯಗಳನ್ನ ಒತ್ತಿ ಹೇಳುತ್ತೆ ಅಂತ ಕ್ರೈಸ್ತ ಸಂಪ್ರದಾಯ ನಂಬುತ್ತೆ. ಮೊದಲನೆಯದು, ಮಾತೆ ಮರಿಯಳ ಪವಿತ್ರತೆ ಮತ್ತು ಅನನ್ಯತೆ. ಯೋಚಿಸಿ, ಹಳೆಯ ಪೆಟ್ಟಿಗೆ ಏನನ್ನು ಹೊತ್ತಿತ್ತು? ದೇವರ ಆಜ್ಞೆಗಳು, ಮನ್ನಾ, ಆರೋನನ ಕೋಲು, ಇವು ಕೇವಲ ವಸ್ತುಗಳು. ಅವನ್ನು ಹೊತ್ತಿದ್ದಕ್ಕೆ ಆ ಪೆಟ್ಟಿಗೆ ಅಷ್ಟು ಪವಿತ್ರ. ಅದನ್ನ ಮುಟ್ಟೋಕು ನಿಯಮಗಳಿದ್ವು. ಹೌದು. ಹಾಗಾದರೆ ಸಾಕ್ಷಾತ್ ಸೃಷ್ಟಿಕರ್ತನಾದ ದೇವರ ಮಗನನ್ನ, ಯೇಸುಕ್ರಿಸ್ತನನ್ನ ತನ್ನ ಗರ್ಭದಲ್ಲಿ 9 ತಿಂಗಳು ಹೊತ್ತ ಮಾತೆ ಮರಿಯಳು ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚು ಪವಿತ್ರಳು, ಪರಿಶುದ್ಧಳು ಅನ್ನೋ ನಂಬಿಕೆ ಇದ್ರಲ್ಲಿದೆ. ಎರಡನೇ ಸತ್ಯ, ಎರಡನೆಯದು, ಯೇಸುಕ್ರಿಸ್ತನ ದೈವತ್ವ ಮತ್ತು ಆತನ ಕಾರ್ಯದ ಸಂಪೂರ್ಣತೆ. ಹಳೇ ಪೆಟ್ಟಿಗೆಯಲ್ಲಿದ್ದ ವಸ್ತುಗಳು, ಕಾನೂನು, ಆಹಾರ, ಯಾಜಕತ್ವ, ಇವೆಲ್ಲ ಮುಂದೆ ಬರುವ ಸತ್ಯಗಳ ನೆರಳು ಅಥವಾ ಮುನ್ಸೂಚನೆ ಮಾತ್ರ ಆಗಿದ್ವು. ಏಸುವಿನಲ್ಲಿ ಇವೆಲ್ಲವೂ ತಮ್ಮ ನಿಜವಾದ, ಪರಿಪೂರ್ಣವಾದ ನೆರವೇರಿಕೆಯನ್ನ ಕಂಡುಕೊಂಡ್ವು. ಏಸುವೇ ಜೀವಂತ ಕಾನೂನು, ಏಸುವೇ ಸ್ವರ್ಗದಿಂದ ಬಂದ ನಿಜವಾದ ಜೀವದ ಆಹಾರ, ಮನ್ನಾಗಿಂತ ಶ್ರೇಷ್ಠ, ಏಸುವೇ ಶಾಶ್ವತವಾದ ಮಹಾಯಾಜಕ. ಹೀಗೆ ಪೆಟ್ಟಿಗೆಯು ಈ ಸತ್ಯಗಳ ಸಂಕೇತಗಳನ್ನ ಹೊಂದಿದ್ರೆ, ಮರಿಯಳು ಆ ಸತ್ಯಗಳ ಮೂರ್ತರೂಪವನ್ನೇ, ಅಂದ್ರೆ ಯೇಸುವನ್ನೇ ಜಗತ್ತಿಗೆ ತಂದಳು. ಇದೊಂದು ಅದ್ಭುತವಾದ ಪರಿವರ್ತನೆ, ಸಂಕೇತದಿಂದ ವಾಸ್ತವಕ್ಕೆ. ಹೌದು. ಹಾಗಾಗಿ ಹಳೇ ಒಡಂಬಡಿಕೆಯ ಪೆಟ್ಟಿಗೆಯು ದೇವರ ಸಾನ್ನಿಧ್ಯದ ಭೌತಿಕ ಸಂಕೇತವಾಗಿದ್ರೆ, ಮಾತೆ ಮರಿಯಳು ಆ ಸಾನ್ನಿಧ್ಯದ ಜೀವಂತ ವಾಸ್ತವತೆಯಾದ ಯೇಸುಕ್ರಿಸ್ತನನ್ನು ಮನುಕುಲಕ್ಕೆ ತಂದ ಜೀವಂತ ಪವಿತ್ರ ಪೆಟ್ಟಿಗೆಯಾದಳು. ತುಂಬ ಸ್ಪಷ್ಟವಾದ ಮತ್ತು ಆಳವಾದ ವಿವರಣೆ. ಇವತ್ತಿನ ಈ ಚರ್ಚೆಯಿಂದ ನಾವು ಹಳೆ ಒಡಂಬಡಿಕೆಯ ಆ ಮಂಜೂಷಲ ರೋಚಕ ಇತಿಹಾಸ, ಅದು ಕಣ್ಮರೆಯಾದ ನಿಗೂಢ ರಹಸ್ಯ ಮತ್ತು ಕ್ರೈಸ್ತ ದೃಷ್ಟಿಯಲ್ಲಿ ಮಾತೆ ಮರಿಯಳನ್ನ ಹೊಸ ಒಡಂಬಡಿಕೆಯ ಪೆಟ್ಟಿಗೆ ಅಂತ ಕರೆಯೋದರ ಹಿಂದಿನ ಆ ಧರ್ಮಶಾಸ್ತ್ರೀಯ ಅರ್ಥವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ವಿ ಅಂತ ಅನ್ಸುತ್ತೆ. ಖಂಡಿತ. ಹಳೆ ಒಡಂಬಡಿಕೆಯ ಅಷ್ಟು ಪವಿತ್ರವಾದ ವಸ್ತು ಮತ್ತು ಹೊಸ ಒಡಂಬಡಿಕೆಯ ಇಷ್ಟು ಪ್ರಮುಖ ವ್ಯಕ್ತಿ ಮಾತೆ ಮರಿಯಳು, ಇವರ ನಡುವಿನ ಈ ಸಾಂಕೇತಿಕ ಸಂಬಂಧ ಇದೆಯಲ್ಲ, ಇದು ಬೈಬಲಿನ ಇಡೀ ಕಥೆಯ ನಿರಂತರತೆ ಮತ್ತು ದೇವರ ಯೋಜನೆಯ ಆಳವನ್ನ ತೋರಿಸುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡಲಿಕ್ಕೆ ಏನಾದರೂ ಒಂದು ಅಂಶವನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೀರಾ? ಖಂಡಿತ. ಒಂದು ಅಂತಿಮ ಚಿಂತನೆ ಹೀಗಿದೆ ನೋಡಿ. ಹಳೇ ಪೆಟ್ಟಿಗೆಯಲ್ಲಿ ಏನಿತ್ತು? ದೇವರ ಕಾನೂನಿನ ಸಂಕೇತ, ಕಲ್ಲು ಹಲಗೆ, ದೈವಿಕ ಪೋಷಣೆಯ ಸಂಕೇತ, ಮನ್ನಾ, ಮತ್ತು ಯಾಜಕತ್ವದ ಅಧಿಕಾರದ ಸಂಕೇತ, ಆರೋನನ ಕೋಲು. ಆದ್ರೆ ಮಾತೆ ಮರಿಯಳು ಹೊತ್ತದ್ದು ಯೇಸುವನ್ನ. ಯೇಸು ಈ ಎಲ್ಲವುಗಳ ಪರಿಪೂರ್ಣ ನೆರವೇರಿಕೆ, ಫುಲ್ಫಿಲ್ಮೆಂಟ್. ಆತನೇ ಜೀವಂತ ಕಾನೂನು, ಆತನೇ ಸ್ವರ್ಗದಿಂದ ಬಂದ ನಿಜವಾದ ಜೀವ ಕೊಡುವ ಆಹಾರ, ಮತ್ತು ಆತನೇ ನಮ್ಮೆಲ್ಲರಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡ ಶಾಶ್ವತ ಮಹಾಯಾಜಕ. ಈ ಹೋಲಿಕೆ ಹಳೆಯ ಒಡಂಬಡಿಕೆಯ ನೆರಳುಗಳಿಂದ ಹೊಸ ಒಡಂಬಡಿಕೆಯ ವಾಸ್ತವತೆಗೆ ನಾವು ಹೇಗೆ ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೇನ್ ಹೇಳುತ್ತೆ.
ಭೌತಿಕ ಸಂಕೇತಗಳು ಹೇಗೆ ಅದಕ್ಕಿಂತಲೂ ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಸೂಚಿಸ್ತವೆ ಅನ್ನೋದ್ರ ಬಗ್ಗೆ ನಾವಿನ್ನಷ್ಟು ಹೇಗೆ ಕಲಿಬಹುದು? ಇದು ಬಹುಶಃ ಕೇಳುಗರು ತಮ್ಮ ಸ್ವಂತ ಚಿಂತನೆಗೆ ತೆಗೆದುಕೊಳ್ಳಬಹುದಾದ ಒಂದು ಪ್ರಶ್ನೆ. ಖಂಡಿತವಾಗಿಯೂ ಯೋಚನೆ ಮಾಡ್ಲಿಕ್ಕೆ ಒಂದು ಒಳ್ಳೆಯ ವಿಷಯ. ಇವತ್ತಿನ ಈ ಆಳವಾದ ಪರಿಶೀಲನೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.